ನಮಸ್ತೆ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ಸೊ ಎಲ್ಲರಿಗೂ ದೇವರ ಆಯುರ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೀನಿ. ಸೊ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಒಮ್ಮೆ ಚಾನಲ್ ಭೇಟಿ ನೀಡಿ, ನನ್ನ ವಿಡಿಯೋಸ್ನ ನೋಡಿ ತಮಗಿಷ್ಟ ಆದರೆ ಆ ವಿಡಿಯೋಸ್ನ ಫಾರ್ವರ್ಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ದಟ್ ಈಸ್ ದ ಓನ್ಲಿ ಎನ್ಕರೇಜ್ಮೆಂಟ್ ಐ ಹ್ಯಾವ್. ಸೊ ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಫಾರ್ವರ್ಡ್ ಮಾಡ್ತಾ ಇದ್ರೆ ನನಗೆ ಅದೇ ಎನ್ಕರೇಜ್ಮೆಂಟ್. ಈ ಥರ ಪಾಸಿಟಿವ್ ವಿಡಿಯೋಸ್ನ ನಾವು ಇನ್ನೂ ಸಮಾಜಕ್ಕೆ ಸ್ಪ್ರೆಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ ಹಾಗಾದ್ರೆ. ಸೊ ಇವತ್ತು ಏನು ಮಾತಾಡ್ಬೋದು ಮಂಕ ಅಂತ ನೀವು ಊಹಿಸ್ಕೊಂಡಿದ್ರೆ, ಅಫ್ಕೋರ್ಸ್ ಎಲ್ಲ ರೀತಿ ಎಲ್ಲ ವಿಡಿಯೋಸಲ್ಲಿ ಹೇಗೆ ಮಾಡ್ತೀನೋ ಹಾಗೇನೆ ಇವತ್ತು ಕೂಡ ಒಂದು ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತೀನಿ. ಅದ್ರ ಬಗ್ಗೆ ನನ್ನ ಅನಿಸಿಕೆಗಳನ್ನ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಿಮ್ಗೇನಾದ್ರು ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅಥವಾ ಕ್ಲಾರಿಫಿಕೇಶನ್ ಬೇಕಿದ್ರೆ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಗಿವ್ ಕ್ಲಾರಿಫಿಕೇಶನ್ ಟು ಯುವರ್ ಕನ್ಫ್ಯೂಷನ್ಸ್. ಓಕೆ, ಫೈನ್. ಸೊ ಇವತ್ತು ನಾನು ಹಾಗೆ ಯಾವ ವಿಷಯ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ ಅಂದರೆ, ಆರ್ ವಿ ರಿಯಲಿ ಸ್ಪೆಂಡಿಂಗ್ ಗುಡ್ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ ಅಲ್ವಾ? ಇದು ಕ್ವಶನ್ ತುಂಬಾ ಈಸಿ. ನಾನು ಕೇಳೋ ಕ್ವಶನ್ ತುಂಬಾ ಈಸಿ ಇರುತ್ತೆ ಅಲ್ವಾ? ಎಲ್ಲರೂ ಹೇಳ್ತೀರಾ, ಹೌದ್ರಿ, ನಾವೇನೇನ್ರಿ ನಾವ್ಯಾಕ್ರಿ ದುಡಿತಾ ಇದೀವಿ? ಬೆಳಿಗ್ಗೆ ಎದ್ದು ಕಷ್ಟಪಟ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡ್ಕೊಂಬಂದು ಸಾಕದ್ ಫ್ಯಾಮಿಲಿಗೆ ಅಲ್ವಾ? ಅವ್ರಿಗೋಸ್ಕರ ತಾನೇ ನಾವು ದುಡಿತಾ ಇರೋದು. ಆಮೇಲೆ ಹಿಂಗೆ ಏನೋ ಕೋಪದಲ್ಲಿ ವೇಷದಲ್ಲೂ ಕೂಡ ಕೆಲವ್ರು ಕೇಳ್ಬೋದು, ಇವ್ನು ಯಾವ ಹಿಂಗೆ ಕ್ವಶನ್ ಕೇಳ್ತಾ ಇದ್ದಾನೆ, ಆರ್ ವಿ ರಿಯಲಿ ಸ್ಪೆಂಡಿಂಗ್ ಗುಡ್ ಟೈಮ್ ವಿತ್ ಫ್ಯಾಮಿಲಿ ಅಂತ. ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತಾನೆ ದುಡಿತಾ ಇರೋದು ಅಂತ ಹೇಳ್ತೀವಿ. ತುಂಬಾ ಜನ ಹೇಳ್ತಾರಲ್ಲ. ಬಟ್ ನನ್ನ ಕ್ವಶನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ನಾನು ಏನು ಕ್ವಶನ್ ಕೇಳಿದೆ ಅಂತ. ಆರ್ ವಿ ಸ್ಪೆಂಡಿಂಗ್ ಗುಡ್ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ ಅಂದ್ರೆ ನಮ್ಮ ಕುಟುಂಬದ ಜೊತೆ ನಾವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವ ಅಂತ. ಸೊ ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಜಸ್ಟ್ ಸ್ಪೆಂಡಿಂಗ್ ಟೈಮ್ ವಿತ್ ಯೋರ್ ಫ್ಯಾಮಿಲಿ ಅಂಡ್ ಕ್ವಾಲಿಟಿ ಟೈಮ್ ವಿತ್ ಯೋರ್ ಫ್ಯಾಮಿಲಿ ವೀಕ್ಷಕರೇ. ಸೊ ಅದಕ್ಕೆ ನಾನು ಕ್ವಶನ್ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ದೆ. ಕ್ವಾಲಿಟಿ ಟೈಮ್ ಬೇರೆ, ನಾರ್ಮಲ್ ಟೈಮ್. ನೀವು ಸ್ಪೆಂಡ್ ಮಾಡೋ ಟೈಮ್ ಏನು ಬೆಳಿಗ್ಗೆ ರಾತ್ರಿ ಬರ್ತೀರಾ, ಮಲಗ್ತೀರಾ, ಎದ್ದೇಳ್ತೀರಾ, ತಿರ್ಗಾ ಎದ್ದು ರೆಡಿಯಾಗಿ ಹೋಗೋದು, ಆ ಟೈಮ್ ಅಲ್ಲ ಅಲ್ವಾ? ಅದು ಕ್ವಾಲಿಟಿ ಟೈಮ್ ಅಂತ ಹೇಳಲ್ಲ. ಫ್ಯಾಮಿಲಿಗೋಸ್ಕರ ಅಂತಾನೆ ನಿಮ್ಮ ಲಿಸ್ಟ್ ಅಲ್ಲಿ, ನಿಮ್ಮ ಟೈಮ್ ಟೇಬಲ್ ಅಲ್ಲಿ ಒಂದು ಟೈಮ್ ಸ್ಲಾಟ್ನ ಇಟ್ಕೊಂಡಿದ್ದೀರಾ, ಅಥವಾ ನಿಮ್ಗೆ ಇಟ್ಕೊಳಕ್ಕೆ ಜಾಗ ಇದೆಯಾ? ಬಿಸಿ ಇರೋರ್ಗೆ ಹೇಳ್ತಾ ಇರೋದು. ದೋಸ್ ಆರ್ ಬಿಸಿ ಬೀಸ್. ತುಂಬಾ ಬಿಸಿ ಅಂತಾರಲ್ಲ, ನಾನು ಅದು ಬಿಸಿ, ಇದು ಬಿಸಿ, ನಾನು ಅದು ಮಾಡ್ತೀನಿ, ನನ್ಗೆ ಈ ಕೆಲಸ ಇದೆ, ಆ ಕೆಲಸ ಇದೆ, ಅದಿದೆ ವಾಟ್ ಎವರ್. ಸೊ ಇಂಥವ್ರಿಗೆ ನಾನು ಕ್ವಶನ್ ಕೇಳೋದು, ಆರ್ ಯು ಸ್ಪೆಂಡಿಂಗ್ ಗುಡ್ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ ಅಂತ ಅಲ್ವಾ? ಸೊ ನೀವು ಯೋಚನೆ ಮಾಡಿ, ನಿಮ್ಮ ಆತ್ಮವಿಮರ್ಶೆ ಮಾಡಿಕೊಂಡು ಈ ಪ್ರಶ್ನೆಗೆ ಉತ್ತರ ಕೊಡಿ, ಆಯ್ತಾ? ಈ ಪ್ರಶ್ನೆ ನಿಮಗೆ ನೀವೇ ಕೇಳ್ಕೊಳ್ಳಿ. ಆಮೇಲೆ ನಾನು ಹೇಳ್ತಾ ಇರೋದು ಸರಿನಾ ತಪ್ಪಾ ಅಂತ ನಿಮ್ಗೆ ಅರ್ಥ ಆಗುತ್ತೆ, ಆಯ್ತಾ? ಫೈನ್. ಸೊ ನಾನು ನೋಡಿದಾಗೆ ವೀಕ್ಷಕರೇ, ನಾವೆಲ್ಲರೂ ನೋಡಿದಾಗೆ ತುಂಬಾ ಜನ ಬೆಳಿಗ್ಗೆ ಎದ್ದು ಹೊರಟ್ರೆ ಆಫೀಸ್ಗೆ ಹೋಗ್ತಾರೆ. ನಾನಾ ರೀತಿ ಕೆಲಸಗಳಿರುತ್ತೆ. ಈ ಪ್ರೊಫೆಷನಲ್ ಕೆಲಸ ಇರುತ್ತೆ, ಪರ್ಸನಲ್ ಕೆಲಸಗಳಿರ್ತವೆ, ಬಿಲ್ ಕಟ್ಟೋದಿರುತ್ತೆ, ಅದಿರುತ್ತೆ, ಇದಿರುತ್ತೆ, ಟ್ಯಾಕ್ಸ್ ಕಟ್ಟೋದು, ತುಂಬಾ ನಾನಾ ಥರದ ಕೆಲಸಗಳು ತಲೆಯಲ್ಲಿ ಇದ್ದೇ ಇರುತ್ತೆ. ಆದರೆ ಯಾವತ್ತಾದರೂ ಸ್ವಲ್ಪ ಸಮಯನ ನಾವು ಫ್ಯಾಮಿಲಿ ಜೊತೆ ಕಳೆಯೋಣ. ಅಫ್ಕೋರ್ಸ್ ನೀವು ಟ್ರಿಪ್ ಹೋಗ್ತೀರಾ, ಟೂರ್ ಹೋಗ್ತೀರಾ, ಆಮೇಲೆ ವ್ಯಾಕೇಶನ್ ಅಂದ್ಬಿಟ್ಟು ಮಕ್ಕಳನ್ನ ಎಲ್ಲೆಲ್ಲೋ ಫಾರಿನ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇದು ಅವೆಲ್ಲ ಮಾಡ್ತೀನಿ ನಾನು ಅಂತ ಹೇಳ್ಬೋದು. ಬಟ್ ದಟ್ ಈಸ್ ಪಾರ್ಟ್ ಆಫ್ ಯುವರ್ ಪ್ಲಾನ್ ಆ್ಯಂಡ್ ನಾಟ್ ಯುವರ್ ಕ್ವಾಲಿಟಿ ಟೈಮ್ ಅಲ್ವಾ? ಸೊ ನಾನು ಹೇಳ್ತಾರೆ ಕ್ವಾಲಿಟಿ ಟೈಮ್ ಬಗ್ಗೆ ನಾನು ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ತಾ ಇದ್ದೀನಿ, ಕ್ವಾಲಿಟಿ ಟೈಮ್ ಅಂತ ಗೊತ್ತಾ? ಸಂಬಂಧಗಳು ಕುಟುಂಬದಲ್ಲಿ ಕೆಲವು ನಾನಾ ರೀತಿ ಸಂಬಂಧ ಇರ್ತವೆ. ತಂದೆ ತಾಯಿ ಸಂಬಂಧ ಇದೆ, ಆಮೇಲೆ ಗಂಡ ಹೆಂಡತಿ ಸಂಬಂಧ ಇದೆ, ಮಕ್ಕಳು ಸಂಬಂಧ ಇದೆ, ಅಣ್ಣ ತಂಗಿ ಸಿಬ್ಲಿಂಗ್ಸ್ ಸಂಬಂಧಗಳು ಇರ್ತಾವಲ್ಲ. ಸೊ ಈ ಸಂಬಂಧಗಳು ಯಾವುದೇ ರೀತಿ ಟೈಮ್ ಟೇಬಲ್ಗೆ ಒಳಪಡ್ಕೋಬೇಕು, ಆಯ್ತಾ? ಸಂಬಂಧಗಳು ಟೈಮ್ ಟೇಬಲ್ಗೆ ಇನ್ಕ್ಲೂಡ್ ಆಗಲ್ಲ. ಯಾಕಂದ್ರೆ ನಾವು ಸಂಬಂಧಗಳಲ್ಲಿ ನಾವು ಖುಷಿ ಅಥವಾ ದುಃಖ ಆಗಲಿ ಅಥವಾ ಏನೋ ಎಕ್ಸ್ಪ್ರೆಷನ್ ಕೊಡ್ಬೇಕಾಗ್ಲಿ, ಅದನ್ನ ನಾವು ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು, ಓಕೆ ಐ ವಿಲ್ ಪ್ಲಾನ್ ಟು ಕ್ರೈ ದಿಸ್ ಟೈಮ್, ಐ ವಿಲ್ ಪ್ಲಾನ್ ಟು ಎಕ್ಸ್ಪ್ರೆಸ್ ಮೈ ವಿಲ್ ಎಕ್ಸ್ಪ್ರೆಸ್ ಮೈ ಹ್ಯಾಪಿನೆಸ್ ದಿಸ್ ಟೈಮ್ ಅಂತ ನೀವು ಪ್ಲಾನ್ ಮಾಡೋಕ್ಕಾಗಲ್ಲ ಅಲ್ವಾ? ಇಟ್ ಇಸ್ ಇಂಪಾಸಿಬಲ್ ಟು ಪೋಸ್ಟ್ಪೋನ್ ಯುವರ್ ಎಮೋಷನ್ಸ್ ಆರ್ ಸೆಂಟಿಮೆಂಟ್ಸ್ ಇನ್ಸೈಡ್ ಫ್ಯಾಮಿಲಿ, ವಿತ್ ಇನ್ ರಿಲೇಶನ್ಶಿಪ್ಸ್. ನಾನು ಫ್ಯಾಮಿಲಿ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಈ ಕಲ್ಚರಲ್ಲಿ ಫ್ಯಾಮಿಲಿಗೆ ಒಂದು ಮಹತ್ವವಾದ ಬೆಲೆ ಇದೆ, ಆಯ್ತಾ? ಕುಟುಂಬ ಅಂತ ಹೇಳಿದ್ರೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ, ಮಕ್ಕಳು,
ಇದಕ್ಕೆಲ್ಲ ಇನ್ನೂ ತುಂಬಾ ವ್ಯಾಲ್ಯೂ ಇದೆ ಆಯ್ತಾ. ಯಾರೆಷ್ಟೇ ಹೇಳ್ಬೋದು ಈಗೇನ್ ಲಿಬ್ರಲ್ ನಾವು ಆರಾಮಾಗಿದ್ದೀವಿ, ಓಪನ್ ಆಗಿದ್ದೀವಿ, ಎಲ್ಲ ಓಪನ್ ಆಗಿ ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ ಆಯ್ತಾ. ಬಟ್ ಸ್ಟಿಲ್ ನಮ್ಮ ಫ್ಯಾಮಿಲಿ ಅಂದ್ರೆ ಇನ್ನು ನಮ್ಮ ಕಲ್ಚರಲ್ಲಿ ಅದಕ್ಕೆ ಒಂದು ಮಹತ್ವವಾದ ಪ್ಲೇಸ್ ಇದೆ. ತಂದೆ ತಾಯಿಗೆ ಮಾತಾಡೋ ರೀತಿನೇ ಬೇರೆ ಇರುತ್ತೆ, ಮಕ್ಳ ಜೊತೆ ಮಾತಾಡೋ ರೀತಿ ಬೇರೆ ಇರುತ್ತೆ, ಅಣ್ಣ ತಮ್ಮರ ಜೊತೆ ಮಾತಾಡೋ ರೀತಿ ಬೇರೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾವಿನ್ನೂ ಅಷ್ಟು ಫಾರ್ವರ್ಡ್ ಹೋಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಹೋಗಿರೋರಿದ್ರೆ ಐ ಆಮ್ ನಾಟ್ ಶ್ಯೂರ್ ಹೌ ದಿ ಮೇಂಟೈನ್ ದಿಸ್ ರಿಲೇಶನ್ಶಿಪ್ಸ್, ಬಟ್ ಅಟ್ ಲೀಸ್ಟ್ ಫಾರ್ ನೌ 90% ಆಫ್ ಪೀಪಲ್ ಆರ್ ಸ್ಟಿಲ್ ನಾವೆಲ್ಲ ಇನ್ನು ಕುಟುಂಬದ ಒಂದು ಸರ್ಕಲ್ ಅಲ್ಲೇ ಬಾಳ್ತಾ ಇದ್ದೀವಿ ಅಲ್ವಾ. ಸೊ ಅದಕ್ಕೆ ಕ್ವಾಲಿಟಿ ಟೈಮ್ ಅಂತ ಹೇಳಿದ್ ಯಾಕೆ ಗೊತ್ತಾ, ನಾನು ಹೇಳ್ದಂಗೆ ಎಮೋಷನ್ಸ್ ಮತ್ತೆ ಸರ್ಟನ್ ಥಿಂಗ್ಸ್ ವಿಲ್ ನಾಟ್ ಕಮ್ ಆಸ್ ಪರ್ ಟೈಮ್ ಟೇಬಲ್ ಆರ್ ಪ್ಲಾನಿಂಗ್. ಸೊ ನಾವು ಪ್ಲಾನ್ ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಮಗು ಏನಾದರೂ ಆಟ ಆಡಬೇಕು ಅನ್ಸಿದಾಗ ನೀವು ಅವ್ರ ಜೊತೆ ಇದ್ರೆ ಅವೈಲೇಬಿಲಿಟಿ ಇದೆ, ಅದು ಕ್ವಾಲಿಟಿ ಟೈಮ್. ಅದು ಕ್ವಾಲಿಟಿ ಟೈಮ್ ಆಯ್ತಾ. ಮಗುಗೆ ಕ್ವಾಲಿಟಿ ಟೈಮ್ ಯಾವಾಗ ಗೊತ್ತಾ, ಅದಕ್ಕೆ ಬೇಕನ್ಸಿದಾಗ ಅದ್ರ ಅಪ್ಪ ಅಮ್ಮ ಜೊತೆಲಿ ಇರ್ಬೇಕು ಅಲ್ವಾ. ಫಾರ್ ಎಕ್ಸಾಂಪಲ್ ಈಗೇನೋ ಮಗುಗೆ ಹುಷಾರಿಲ್ಲದೆ ಟೈಮಲ್ಲಿ ಏನ್ ಮಾಡ್ತೀವಿ, ನಾವು ಹೈ ಕ್ಲಾಸ್ ಡಾಕ್ಟರ್ ತೋರಿಸ್ತೀವಿ, ಹೈ ಕ್ಲಾಸ್ ಆಸ್ಪತ್ರೆ ಎಲ್ಲ ಮೆಡಿಸಿನ್ಸ್ ಚೆನ್ನಾಗಿ ಕೊಟ್ಟಿದೀವಿ, ಅದಕ್ಕೆ ಏನು ಆರಾಮಾಗಿ ಹೋಗಿ ನಾನೇ ಇಟ್ಟಿದ್ದೀವಿ, ನಾನೇ ಬಂದು ನೋಡ್ತಾರೆ, ಮೆಡಿಸಿನ್ಸ್ ಕೊಡ್ತಾಳೆ ಆಗ್ತಾಳೆ ಅಂತ ಹೇಳ್ಬೋದು. ಬಟ್ ಆ ಮಗು ಸಂತೋಷವಾಗಿರುತ್ತಾ? ಆ ಮಗು ನಿಜವಾಗ್ಲೂ ಗುಣವಾಗಬೇಕಂದ್ರೆ it is not that medicine will work. Of course medicine will work for a body, but for soul and mind ಅದಕ್ಕೆ ನೀವು ಕ್ವಾಲಿಟಿ ಟೈಮ್ ಕೊಡ್ಬೇಕಾಗತ್ತೆ. ಇದನ್ನ ನಾನು ಹೇಳ್ತಾ ಇರೋದು ಕ್ವಾಲಿಟಿ ಟೈಮ್ ಅಂತ ಅಲ್ಲ. ನೀವು ಹುಷಾರಿಲ್ದಿರೋ ಮಗು ಮನೇಲಿದ್ರೆ ನಿಮ್ಗೆ ಗೊತ್ತಿದ್ದು ಕೂಡ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನನಗೆ ಆ ಕೆಲಸ ಇವತ್ತು ಮಾಡ್ಲೇಬೇಕು, ಈ ಬಿಸ್ನೆಸ್ ಡೀಲ್ ನಾನು ಕ್ಯಾಚ್ ಮಾಡ್ಲೇಬೇಕು, ಇದಿಲ್ಲ ಇದ್ರೆ ನನ್ನ ಲೈಫ್ ಆಗಲ್ಲ, ಆಮೇಲೆ ನನ್ನ ಸಂಸಾರ ಸಾಕಲ್ಲ, ಅಥವಾ ನಾನು ದುಡಿಯಕ್ಕಾಗಲ್ಲ ಅಂತ ಏನೋ ನಾನಾ ಕಾರಣಗಳು ಕೊಡ್ತೀರಾ. ನಿಜನೂ ಆಗಿರುತ್ತೆ ಕೆಲವು ಸಲ. ಬಟ್ ಯಾವ್ದಕ್ ಪ್ರಯಾರಿಟಿ ಕೊಡ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ಬೇಕಲ್ವಾ ಅಲ್ಟಿಮೇಟ್ಲಿ. ಬೇರೆ ಯಾರು ಡಿಸೈಡ್ ಮಾಡಕ್ಕಾಗಲ್ಲ ವೀಕ್ಷಕರೇ. ಅದಕ್ಕೆ ಹೇಳಿದ್ದು ನಾನು ಈ ಕ್ವಶನ್ ನ ನಿಮಗ್ ನೀವೇ ಹಾಕೊಳ್ಳಿ, ಆತ್ಮವಿಮರ್ಶೆ ಮಾಡ್ಕೊಂಡು ನಿಮಗ್ ನೀವೇ ಹಾಕೊಳ್ಳಿ ಆಯ್ತಾ. ನಿಮಗ್ ನೀವೇ ಹಾಕೊಂಡ್ರೆ ಮಾತ್ರ ಅದು ಆನ್ಸರ್ ಬರುತ್ತೆ. ಇಲ್ಲ ಅಂದ್ರೆ ನಾನು ಹೇಳ್ತೀನಿ, ಈ ತರ ಡಿಸಿಷನ್ಸ್ಗಳನ್ನ ನೀವು ಬೇರೆ ಬೇರೆ ಕಾರಣಗಳು ಕೊಟ್ಟು ಎಸ್ಕೇಪ್ ಆಗ್ತಾ ಹೋಗ್ತಾರೆ, ಅದ್ರ ಇಂಪ್ಯಾಕ್ಟ್ ತುಂಬಾ ಆಗುತ್ತೆ ಮಕ್ಕಳ ಮೇಲೆ. ದಿಸ್ ಜಸ್ಟ್ ಒನ್ ಟೈಪ್ ಆಫ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್. ಈ ತರ ತುಂಬಾ ಇರ್ತವೆ. ಫಾರ್ ಎಕ್ಸಾಂಪಲ್ ಹೆಂಡತಿ ಕೂಡ ಹುಷಾರಿಲ್ಲದೆ ಮನೇಲಿ ಇರ್ಬೋದು, ತಂದೆ ತಾಯಿ ಹುಷಾರಿಲ್ಲದೆ ಮನೇಲಿ ಇರ್ಬೋದು. ಅವ್ರಿಗೆ ನಿಮ್ಮ ಅವಶ್ಯಕತೆ ಅವ್ರಿಗೆ ಇರುತ್ತೆ, ನಿಮ್ ಬಾಡಿ ಪ್ರೆಸೆನ್ಸ್ ಇರ್ಬೇಕಲ್ಲಿ ಫಿಸಿಕಲಿ. ಇಫ್ ಯು ಆರ್ ದೇರ್ ವಿತ್ ದೆಮ್ ಅಂಡ್ ಟೆಲ್ ದೆಮ್ ಹೋಲ್ಡಿಂಗ್ ಹ್ಯಾಂಡ್ಸ್ ದಟ್ ಓಕೆ ಐ ಆಮ್ ವಿತ್ ಯು, ಏನಾಗಲ್ಲ, ಕಷ್ಟ ಆರಾಮಾಗಿ ಹೋಗ್ಬಿಡುತ್ತೆ ಅಂತ ನೀವು ಅದ್ ಮಾತಲ್ಲಿ ಹೇಳಿದ್ರೆ ಅವ್ರು ಮಾನಸಿಕವಾಗಿ ಅರ್ಧಕ್ಕರ್ಧ ಗುಣಮುಖರಾಗ್ತಾರೆ. ದೇ ವಿಲ್ ಗೆಟ್ ವೆಲ್ ವೆರಿ ಸೂನ್. ಆಯ್ತಾ. ಯಾವತ್ತಾರು ಇದು ಮಾಡಿದೀರಾ ನೀವು? ಇದು ಮಾಡಿದ್ರೆ ದಯವಿಟ್ಟು ಯಾರಾದ್ರೂ ಈ ತರ ಅನುಭವಿಸಿ, ಈ ತರ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಅದ್ ನಾನು ಹೇಳ್ತಾರೆ ನಿಜನೋ ಇಲ್ವೋ ಅಂತ ಅವ್ರಿಗೆ ಅರ್ಥ ಆಗಿರುತ್ತೆ. ಜಸ್ಟ್ ಬೈ showing them to a good doctor or taking them to a good hospital and providing them a high tech facility, ಇವೆಲ್ಲ ಕೊಟ್ಬಿಟ್ರೆ ಎಲ್ಲ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ರೆ ಅದು ರಿಪರ್ಕಷನ್ಸ್ ತುಂಬಾ ಇರುತ್ತೆ ಅದ್ರಲ್ಲಿ. ಅವರು ನಿಮ್ಮ ಮಗುಗೆ ನಿಮ್ಮ ಅವಶ್ಯಕತೆ ಬೇಕ್ರಿ, ನೀವು ಇರ್ಬೇಕು ಜೊತೆಲಿ. ಅದನ್ನ ನಾನು ಹೇಳ್ತಾರೆ ಕ್ವಾಲಿಟಿ ಟೈಮ್ ಅಂತ. ಈಗ ನೀವು ಏನಾಗುತ್ತೆ, ಒಂದು ಹಾಫ್ ಡೇ ಲೀವ್ ತಗೊಳ್ಳಿ, ಹಾಫ್ ಡೇ ಟೈಮ್ ಸ್ಪೆಂಡ್ ಮಾಡಿ. ಹುಷಾರಿಲ್ದಿರೋ ಟೈಮಲ್ಲಿ ಹಾಫ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದಕ್ಕೆ ಸಂತೋಷ ಆಗುತ್ತೆ. ಅದಕ್ಕೆ ಅನ್ಸುತ್ತೆ, ಹೌದು ನಮ್ಮಪ್ಪ ನಮ್ಮ ಜೊತೆಲಿ ಇರ್ತಾರೆ, ನಮ್ಮ ತಾಯಿ, ನಮ್ಮ ತಂದೆ, ಯಾರೇ ಆಗ್ಲಿ ಎಲ್ಲರೂ ನನ್ನ ಜೊತೆ ಇದ್ರೆ ಆದಷ್ಟು ಬೇಗ ಅದಕ್ಕೆ ವಿಲ್ ಪವರ್ ಬರುತ್ತೆ, ಮತ್ತೆ ಅದು ಗುಣಮುಖರಾಗುತ್ತೆ. ಸೊ ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಕಿಡ್, ಇವನ್ ಫಾರ್ ವೈಫ್. ಹುಷಾರಿಲ್ಲ ಅಂದ್ರೆ ತುಂಬಾ ಕೆಲಸ ಮಾಡ್ತಿರ್ತಾರೆ, ಸಂಸಾರಕ್ಕೆ ಅವರು ದುಡಿತಾ ಇರ್ತಾರಲ್ಲ. ನೀವು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಅವ್ರ ಮನೇಲಿ ಸಂಸಾರ ನೋಡ್ಕೊಳೋದು ಅವರೇ ತಾನೆ. ಸೊ ಅವ್ರಿಗೆ ನಿಮ್ಮ ಅವಶ್ಯಕತೆ ಹೆಚ್ಚು ಅನ್ಸಿದಾಗ ನೀವು ಸಮಯ ಕೊಡಿ ಅಲ್ವಾ. ಇದು ಕೊಟ್ರೆ ತಾನೆ ಅವ್ರಿಗೂ ಒಂಥರ ನ್ಯಾಯ ದೊರಕದಂಗ ಆಗುತ್ತೆ. ಎಲ್ಲ ಬರೀ ನಾನೇನ್ ಮಾಡ್ತಾ ಇದ್ದೀನಿ, ನಾನೆಲ್ಲ ಅವ್ರಿಗೆ ತಾನೇ ಮಾಡ್ತಾ ಇರೋದು ಅಂತ ನೀವು ಸಮಜಾಯಿಷಿ ಕೊಡ್ಬೋದು. ಬಟ್ ಬರೀ ದುಡಿಯೋದೊಂದೇ ಅಲ್ಲ ರೀ. ದುಡ್ಡು ಕೊಟ್ರೆ ಎಲ್ಲಾನು ಸರಿ ಹೋಗುತ್ತೆ ಅಂತ ಅನ್ಕೊಳಕ್ಕಾಗಲ್ಲ. ಕೆಲವೊಂದು ದುಡ್ಡಿನ ಅವಶ್ಯಕತೆ ಇರಲ್ಲ ಕೆಲವಕ್ಕೆ. ಆ ಸಂತೋಷನ ನೀವು ದುಡ್ಡಿಂದ ಕೊಂಡ್ಕೊಳಕ್ಕೂ ಆಗಲ್ಲ. ಆ ತರ ಸಂತೋಷ ನೀವು ಫ್ರೀಯಾಗಿ ಕೊಡ್ಬೋದು. ಜಸ್ಟ್ ದಟ್ ಯು ಹ್ಯಾವ್ ಟು ಡಿಸೈಡ್, ಜಸ್ಟ್ ಯು ಹ್ಯಾವ್ ಟು ಸಿ ವಿಚ್ ಒನ್ ಐ ಶುಡ್ ಗಿವ್ ಪ್ರಯಾರಿಟಿ ಅಂತ ಅಲ್ವಾ. ನೀವು ಯಾವ್ದಕ್ ಪ್ರಯಾರಿಟಿ ಕೊಡ್ತೀರಾ, ಅದನ್ನ ನೀವು ಹೇಗ್ ಡಿಸೈಡ್ ಮಾಡ್ತೀರಾ, ನಿಮ್ ಮೈಂಡ್ ಸೆಟ್ ಹೇಗಿರುತ್ತೆ, ಇದೇ
ನಿಮ್ಗೆ ಇಂಪಾರ್ಟೆಂಟ್ ಹೊರ್ತು ನಾನ್ ಮಾಡ್ತಾ ಇರೋದೆಲ್ಲ ನಮ್ಮ ಸಂಸಾರಕ್ಕೆ ಅಲ್ವಾ, ನಾನು ಐ ಆಮ್ ಅರ್ನಿಂಗ್ ಫಾರ್ ಮೈ ಫ್ಯಾಮಿಲಿ, ಅವ್ರಿಗೆ ಏನ್ರಿ ಕಷ್ಟ ಹಂಗೆ ಹಿಂಗೆ ಅಂತ ಅನ್ಕೊಂಡ್ರೆ ಯು ಆರ್ ಲೂಸಿಂಗ್ ದ ಎಕ್ಸ್ಪೆನ್ಸಿವ್ ಥಿಂಗ್ಸ್. ಸೊ ಈಗ ನಾನು ಹೇಳ್ತಾ ಇರೋದು ಈ ತರ ಸಂದರ್ಭದಲ್ಲಿ ಸಿಟಿಂಗ್ ಅಂಡ್ ಡೂಯಿಂಗ್ ಯೋರ್ ವರ್ಕ್ ಅಟ್ ಆಫೀಸ್ isn't a quality time. But if you take off and come and stay with your family, ಈ ತರ ನೀವು ಸ್ಪೆಂಡ್ ಮಾಡ್ತಿರಲ್ಲ, ಇದು ಕ್ವಾಲಿಟಿ ಟೈಮ್ ಅಂತ ಹೇಳೋದು ವಿತ್ ಫ್ಯಾಮಿಲಿ. ದಿಸ್ ವಿಲ್ ಅರ್ನ್ ಮೋರ್ ದೆನ್ ಯುವರ್ ಆಫೀಸ್ ವರ್ಕ್. ಬರ್ದಿಟ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಲ್ಲ, ಇದು ನಿಮಗೆ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಆಫ್ಟರ್ ಆಲ್ ಯು ಮೈಟ್ ಲೂಸ್ ಸಮ್ ಥೌಸಂಡ್ಸ್ ಆರ್ ಲ್ಯಾಕ್ಸ್, ಬಟ್ ಇಟ್ ಇಸ್ ದಿಸ್ ವಾಟ್ ಎವರ್ ಕ್ವಾಲಿಟಿ ಟೈಮ್ ನೀವು ಈ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ, ಇದು ನಿಮ್ ಫ್ಯಾಮಿಲಿಲಿ ನಿಮ್ಗೆ ವ್ಯಾಲ್ಯೂ ಇದೆಯಲ್ಲ, ಅದನ್ನ ಎತ್ತು ತಗೊಂಡೋಗುತ್ತೆ. ವಿಚ್ ಯು ಕಾಂಟ್ ಅರ್ನ್ ಇವನ್ ಇಫ್ ಯು ಗಿವ್ ದಮ್ 10 lakhs 20 lakhs. ಮಗ ಕೇಳ್ದ ಅನ್ಬಿಟ್ಟು ತಗೋ ಚೆಕ್ ಅಂತ ಬರ್ಕೊಡೋದು, ಹೆಂಡತಿ ಕೇಳೋದು ಅಂತ ಚೆಕ್ ಬರ್ಕೊಟ್ಬಿಡೋದು, ಇಷ್ಟೆಲ್ಲ ಮಾಡಿದ್ರೆ ನಿಮ್ಗೆ ಸಂತೋಷವಾಗಿರ್ತಾರೆ ಅಂತ ಅನ್ಕೊಂಡ್ರೆ ಅದು ತಪ್ಪು. ಕ್ವಾಲಿಟಿ ಟೈಮ್. ಸೊ ಈ ಟಾಪಿಕ್ ನಾನು ಯಾಕೆ ಹಿಡ್ಕೊಂಡೆ ಅಂತ ಹೇಳಿದ್ರೆ, ಇವತ್ತು ಎಲ್ಲರೂ ಜಗತ್ನಲ್ಲಿ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ಎಲ್ಲರೂ ದುಡಿಯಕ್ಕೆ ಹೋಗ್ತಾರೆ. ಹಣ ಮಾಡಬೇಕು, ಹಣ ಮಾಡು, ಸಂಪಾದನೆ ಮಾಡು. ಅಫ್ಕೋರ್ಸ್ ಹಣ ಮುಖ್ಯ, ಬೇಸಿಕ್ ಥಿಂಗ್ಸ್ ನಾವು ಫುಲ್ಫಿಲ್ ಮಾಡ್ಕೊಳಕ್ ಹಣ ಬೇಕು. ಬಟ್ ಹಣ ಮಾಡಕ್ಕೆ ಅಂತಾನೆ ನೀವು 24 ಗಂಟೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಬರೀ ಅದೇ ಇಟ್ಕೊಂಡು ನೀವು ಕುಟುಂಬದ ಬಗ್ಗೆ ಗಮನ ಕೊಡದೇ ಇದ್ರೆ, ನಾಳೆ ನಿಮ್ಗೆ ಏನಾದ್ರು ಆದ್ರೆ ಯಾರು ಬರ್ತಾರ? ಫ್ರೆಂಡ್ಸ್ ಬರ್ತಾರ? ಅಫ್ಕೋರ್ಸ್ ಕೆಲವ್ರು ಬರ್ತಾರೆ ಫ್ರೆಂಡ್ಸ್, ಇಲ್ಲಿ ತನಕ ಬರ್ತಾರೆ. ಒಳ್ಳೆ ಫ್ರೆಂಡ್ಸ್ ಇದ್ರೆ ನಿಮಗೆ ಅದನ್ನ ಲಕ್ ಅಂತ ಹೇಳ್ಬೋದು ಅಷ್ಟೇ. ಜೆನ್ಯೂನ್ ಫ್ರೆಂಡ್ಸ್ ನಿಮ್ಮನ್ನ ಹಾಸ್ಪಿಟಲ್ ವರ್ಗೂ ಬಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ನಿಮ್ಮನ್ನ ಕೇರ್ ಟೇಕ್ ಮಾಡೋ ಫ್ರೆಂಡ್ಸ್ ಇದ್ರೆ ಯು ಆರ್ ವೆರಿ ಲಕ್ಕಿ. ಬಟ್ ಮ್ಯಾಕ್ಸಿಮಮ್ ಅವ್ರ ಕೆಲಸ ಅವ್ರಿಗೆ ದೊಡ್ಡದಿರುತ್ತಲ್ಲ, ಯಾರು ಅವ್ರ ಕೆಲಸ ಬಿಟ್ಟು ಬರಲ್ಲ. ಆತರ ಕೆಲಸ ಬಿಟ್ಟು ಬಂದು ಹೆಲ್ಪ್ ಮಾಡೋ ಫ್ರೆಂಡ್ ಇದ್ರೆ ಯು ಆರ್ ವೆರಿ ಲಕ್ಕಿ. ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನೀವು ಎಷ್ಟು ಟೈಮ್ ನೀವು ಹೆಂಗೆ ಫ್ಯಾಮಿಲಿ ಟ್ರೀಟ್ ಮಾಡ್ತೀರಾ, ಅವರು ಹಾಗೆ ನಿಮ್ಗೆ ರೆಸಿಪ್ರೊಕೇಟ್ ಮಾಡ್ತಾರೆ, ಅವರು ನಿಮ್ನ ಹಾಗೆ ಪ್ರೀತಿಸ್ತಾರೆ. ನೀವು 24 ಗಂಟೆ ಕೆಲಸ ಅಥವಾ ಹೊರಗಡೆ ದುಡಿಬೇಕು ಅಥವಾ ಹೇಳ್ಕೊಂಡು ಹೊರಗಡೆ ಕೊಲೀಗ್ಸ್ ಫ್ರೆಂಡ್ಸ್ ಅಂತ ನೀವು ಹಲ್ದಾಡ್ತಾ ಇದ್ರೆ ಅವ್ರಿಗೆ ಆ ಫೀಲಿಂಗ್ಸೇ ಬರಲ್ಲ ಅಲ್ವಾ? ನಮ್ ತಂದೆ ಹಿಂಗ್ ಆಗಿದೆ ಅಂದ್ರೆ ಮಕ್ಳಿಗೆ ಫೀಲ್ ಆಗ್ಬೇಕಂದ್ರೆ ನೀವು ಆ ಟೈಮಲ್ಲಿ ನೀವು ಅವ್ರ ಜೊತೆ ಇದ್ರೆ ತಾನೇ ಅವ್ರಿಗೂ ಅರ್ಥ ಆಗುತ್ತೆ. ನಮ್ಮಪ್ಪ ನಾನ್ ಮಲಗಿದ್ದಾಗ ಎಲ್ಲೋ ಹೋಗಿದ್ದ ಬಿಡು, ಇವಾಗ ನಾವು ಯಾರೋ ಫ್ರೆಂಡ್ಸ್ ಇದಾರೆ ಬಿಡು, ಮಾಡ್ಕೊತಾರೆ ಬಿಡು, ಅಥವಾ ಅವರ ಕೊಲೀಗ್ಸ್ ಯಾರೋ ರೋಡಲ್ಲಿ ಬಿದ್ದಿದ್ದಾರೆ ಅಂದ್ರೆ ಕೊಲೀಗ್ಸ್ ತಗೊಂಡು ಆಸ್ಪತ್ರೆಗೆ ಹೋಗಿರ್ತಾರೆ. ಈ ತರ ನಾನು ಕೇಳಿದೀನಿ, ನಾನು ಮಕ್ಳು ಹೇಳಿದ್ದಾರೆ, ನಾನ್ ನೋಡಿದೀನಿ. ಎಷ್ಟೊಂದ್ ಜನ ಮಕ್ಳು ಹಾಗೆ ಹೇಳ್ತಾರೆ, ಹೌದಾ ಬಿದ್ದಿದಾರ, ಹಾಸ್ಪಿಟಲ್ ಇದ್ದಾರಾ, ಓಕೆ ಏನಿದ್ದಾರೆ ಫೆಸಿಲಿಟಿ ಕೊಟ್ಟಿದಾರಾ, ಸರಿ ಹಂಗೆ ನಾನು ಸಾಯಂಕಾಲ ಬಂದು ನೋಡ್ತೀನಿ ಅಂತ. ಇಟ್ಸ್ ದೆನ್ ವಾಟ್ ಈಸ್ ದ ಪರ್ಪಸ್ ಆಫ್ ಯು ಅರ್ನಿಂಗ್ ಲ್ಯಾಕ್ಸ್ ಅಂಡ್ ಗಿವಿಂಗ್ ಟು ಯುವರ್ ಫ್ಯಾಮಿಲಿ? ಬಡವ ಆದ್ರೂ ಕೂಡ ಅವನ ಮಗನಿಗೆ ಅವನ ಅಷ್ಟು ಪ್ರೀತಿ ತೋರಿಸಿದ್ರೆ, ಅವನೇನೋ ಬಿದ್ದ ಅಂತ ಹೇಳಿದ್ರೆ ಮಗ ಇಮಿಡಿಯೇಟ್ಲಿ ಅವ್ನ ಕೆಲಸ ಏನಿದೆ ಬಿಟ್ಟು ಬರ್ತಾನೆ. ಒಬ್ಬ ಅಣ್ಣ ಆಗಿ ತಮ್ಮಗೂ ಅದೇ ತರ ಮಾಡ್ತಾನೆ. ಅವ್ರ ರೀತಿ ಬಾಂಧವ್ಯ ಇರಬೇಕು. ಗಂಡ ಹೆಂಡತಿನೂ ಅಷ್ಟೇ. ಗಂಡ ಏನಾದ್ರು ಹಾಸ್ಪಿಟಲೈಸ್ ಸಡನ್ ಏನಾದ್ರು ಆದ್ರೆ ಹೆಂಡತಿ ಕೆಲಸ ಬಿಟ್ಟು ಬಂದ್ಬಿಡ್ತಾರೆ. ಎಷ್ಟ್ ಜನ ಮಾಡ್ತಾರ ಆತರ? ನೀವು ಈ ಕ್ಯಾಟಗರಿಗೆ ಬಿಡ್ಬೇಕಾ, ಆ ಕ್ಯಾಟಗರಿ ಬರ್ಬೇಕಾ? ಥೌಸಂಡ್ಸ್ ಕ್ರೋಸ್ 100 crores ಮಾಡ್ಬಿಟ್ಟು ನಿಮಗೆ ಶೇರ್ ನನಗೆ ಶೇರ್ ಇನ್ನೇನ್ ನಿನ್ ಕಡಿಮೆ ಅನ್ನಂಗೆ ಆ ತರ ದೌಲತ್ ಮಾಡ್ಕೊಂಡು ದಿಮಾಕ್ ಮಾಡ್ಕೊಂಡು ಲೈಟ್ ಆಗಿ ತಗೊಂಡ್ರೆ ಫ್ಯಾಮಿಲಿನ, ನಾಳೆ ನಿಮ್ಗೂ ಅದೇ ಗತಿ ಆಗುತ್ತೆ ಅಲ್ವಾ? ಸೊ ಮಕ್ಳಿಗೂ ಅಷ್ಟೇ, ನಾವು ಚಿಕ್ಕ ವಯಸ್ಸಿಂದಾನೆ ಅವ್ರಿಗೆ ಎಮೋಷನ್ಸ್ ಅಂದ್ರೇನು, ಬಾಂಡಿಂಗ್ ಅಂದ್ರೇನು, ಪ್ರಯಾರಿಟೀಸ್, ನಮ್ ಫಸ್ಟ್ ಪ್ರಯಾರಿಟಿ ಯಾರು ಅನ್ನೋದನ್ನ ಅವ್ರಿಗೆ ತೋರ್ಸ್ಕೊಡ್ಬೇಕು. ಅರ್ಥ ಆಯ್ತಾ ವೀಕ್ಷಕರೇ? ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಇದು ನಾವು ನಮ್ ಜನರೇಷನ್ ಅಲ್ಲಿ ನಾವು ಮಾಡ್ತಾ ಇರೋ ದೊಡ್ಡ ತಪ್ಪಿದೆ. ನಾವು ಇಗ್ನೋರ್ ಮಾಡ್ತಾ ಇದೀವಿ, ಸಣ್ಣ ಥಿಂಗ್ಸ್ ನಾವು ಇಗ್ನೋರ್ ಮಾಡ್ತಾ ಇದೀವಿ. ಸೊ ದಯವಿಟ್ಟು ಈ ವಿಡಿಯೋ ನೋಡ್ಮೇಲಾದ್ರೂ ಅಥವಾ ನಿಮ್ಗೆ ಸ್ವಲ್ಪ ಆದ್ರೂ ಇದ್ರ ಅರ್ಥ ಆದ್ರೆ, ಇನ್ ಮುಂದೆ ಆದ್ರೂ ನೀವು ಸ್ವಲ್ಪ ಕ್ವಾಲಿಟಿ ಟೈಮ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ. ನೀವು ವೆಕೇಶನ್ ಪ್ಲಾನ್ ಮಾಡೋದು ದೊಡ್ಡದಲ್ಲ ರೀ. ವೆಕೇಶನ್ ಪ್ಲಾನಿಂಗ್ ತುಂಬಾ ಇರ್ತಾರೆ. ಪ್ಲಾನ್ ಮಾಡಿ ನೀವು ದುಡ್ಡು ಕೊಟ್ರೆ ಎಲ್ಲರೂ ದುಡ್ಡು ಕೊಡೋದ್ರಿಂದ ಎಲ್ಲಾ ಸುಖ ಅಥವಾ ಎಲ್ಲಾ ಸಂತೋಷ ನೀವು ಕೊಡಕ್ ಆಗಲ್ಲ. ಕೆಲವೊಂದು ಸಂತೋಷನ ನೀವು ಪರ್ಸನಲ್ ಪ್ರೆಸೆನ್ಸ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಹಾಗಾಗಿ ದಯವಿಟ್ಟು ಬರೀ ಹಣ ಮಾಡೋದು, ಸಂಪಾದನೆ ಮಾಡೋದು ಅಷ್ಟೇ ಅಲ್ಲ ನಿಮ್ ಕರ್ತವ್ಯ. ಕುಟುಂಬಕ್ಕೆ ಒಳ್ಳೆ ಸಮಯ ಕೂಡ ಕೊಡಿ. ಅದು ಒಳ್ಳೆ ಸಮಯ ನೀವು ಎಷ್ಟು ಕೊಡ್ತೀರೋ ಅದ್ರದ್ದು ಇನ್ ರಿಟರ್ನ್ಸ್ ಇದೆಯಲ್ಲ, ನೀವು ಯಾವ ಶೇರ್ ಹಾಕಿದ್ರು, ಶೇರ್ ತಗೊಂಡ್ರು, ಯಾವ ದುಡ್ಡು ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಷ್ಟು ಸಂಪಾದನೆ ಮಾಡಿದ್ರು ಅದಕ್ಕೆ ಈಕ್ವಲ್ ಆಗಿರಲ್ಲ. ಇದನ್ನ ನಾನು ಹೇಳ್ತೀನಿ, ಬರ್ಕೊಳ್ಳಿ ನೀವು.
ಇವತ್ತಿನ ದಿನದಲ್ಲಿ ಎಷ್ಟೊಂದ್ ಜನ ಅನಾಥಶವಾಗಿ ಸತ್ತಿದ್ದಾರೆ. ಇಷ್ಟು ಶ್ರೀಮಂತರುಗಳು ಫ್ಲಾಟ್ ಅಲ್ಲೇ ಸತ್ತೋಗಿದ್ದಾರೆ. ಅವ್ರ ತಂದೆ ತಾಯಿನ ಮಕ್ಕಳು ಬರೋದು ಇಲ್ಲ. ನೀವೇ ಯಾರೋ ದುಡ್ಡು ಕೊಟ್ಬಿಟ್ಟು ಅಂತ್ಯಕ್ರಿಯೆ ಮಾಡ್ಬಿಡಿ ಅಂತ ಹೇಳ್ತಾರ. ಅಷ್ಟು ಆ ಲೆವೆಲ್ ಹೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವರು ಅವರೇ ವಿಲ್ ಬರ್ಕೊಂಡು ಅವರೇ ಬರ್ದ್ಬಿಟ್ಟಿರ್ತಾರೆ, ನನ್ನ ಅಂತ್ಯಕ್ರಿಯೆನ ಈ ತರ ಮಾಡ್ಬೇಕು, ಹಿಂಗೆ ಅಂತ ಇಷ್ಟು ಅಕೌಂಟ್ ಇದೆ, ಇಷ್ಟು ದುಡ್ಡು ತಗೊಳ್ಳಿ ಅಂತ ಹೇಳಿ ಲಾಕರ್ ಕೊಟ್ಬಿಟ್ಟು ಪಟ್ ಅಂತ ಪ್ರಾಣ ಬಿಡ್ತಾರೆ. ಈ ತರ ಸಿಚುವೇಶನ್ಗಳು ಬೇಕಾ ಮನುಷ್ಯರಾಗಿ? ಮಾನವೀಯತೆ ಇರೋ ಮನುಷ್ಯರು ಯಾರು ಆತರ ಅಂತ್ಯ ಕಾಣಲ್ಲ. ಅವ್ರ ಮಕ್ಳಿಗೆ ಅವ್ರ ಟೈಮ್ ಕೊಟ್ಟಿದ್ದಾರೆ, ಅವ್ರ ಮಕ್ಳು ಅವ್ರ ಎಮರ್ಜೆನ್ಸಿಗೆ ಬಂದಿರೋರು. ಸೊ ನಮ್ಮ ಕೈ ನಡೀತಾ ಇದ್ದಾಗ, ನಾವು ಶಕ್ತಿ ಇದ್ದಾಗ ನಾವು ಇಗ್ನೋರ್ ಮಾಡ್ತೀವಿ. ಬಟ್ ನಾವು ನಿಶಕ್ತಿ ಆದಾಗ, ನಮ್ಗೊಂದು ವಯಸ್ಸಾದಾಗ, ಅವಾಗ ಈ ಕ್ವಶನ್ ನೀವು ಹಾಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಟ್ಸ್ ಬೆಟರ್ ಲೇಟ್ ದ್ಯಾನ್ ನೆವರ್. ಈಗಿಂದ ಆದ್ರೂ ಕೂಡ ದಯವಿಟ್ಟು ಇಂಪಾರ್ಟೆನ್ಸ್ ಫ್ಯಾಮಿಲಿ, ಕ್ಲೋಸ್ ಫ್ರೆಂಡ್ಸ್, ಮತ್ತೆ ನಿಮ್ಗೆ ಯಾರು ನಿಯರ್ ಡಿಯರ್ ಇರ್ತಾರೋ ಅವ್ರಿಗೆ ಮಾತ್ರ ಕ್ವಾಲಿಟಿ ಟೈಮ್ ಕೊಡಿ. ಕಾಲಹರಣ ಮಾಡ್ಬೇಡಿ. ಪಬ್ಗೆ ಹೋಗಿ, ಬಾರ್ಗೆ ಹೋಗಿ, ಕುಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಕೊಲೀಗ್ಸ್ ಜೊತೆ, ಇವೆಲ್ಲ ಯಾವ್ದು ನಾನು ಹೇಳ್ತೀನಿ, ಐ ಹ್ಯಾವ್ ನಾಟ್ ಡನ್ ಎಕ್ಸೆಪ್ಟ್ 1 or 2 ಇನ್ ಮೈ ಎಂಟೈರ್ 20 years ಆಫ್ IT career. ಪಬ್ಬು, ಪಾರ್ಟಿ, ನೈಟು, ಸ್ಪೆಂಡು ಇವ್ಯಾವುದು ಮಾಡಿಲ್ಲ ರೀ. ಸೊ ಫ್ಯಾಮಿಲಿಗೆ ಸ್ಪೆಂಡ್ ಮಾಡಿ. ಐ ಆಮ್ ಸೇಯಿಂಗ್ ದಟ್ ಇಟ್ ಈಸ್ ಪಾಸಿಬಲ್. ಗಿವ್ ಟೈಮ್ ಟು ಯುವರ್ ಫ್ಯಾಮಿಲಿ. ಸೊ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಲೈಕ್, ಫಾರ್ವರ್ಡ್, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ.